ಪ್ರೈಸ್ ದ ಲಾರ್ಡ್, ಶಾಲೋಮ್. ಜೀವವಾಕ್ಯವೆಂಬ ನನ್ನ ಚಾನಲಿಗೆ ನಿಮಗೆ ಸ್ವಾಗತ. ದಯಮಾಡಿ ವಾಕ್ಯವನ್ನು ಕೊನೆವರೆಗೂ ಕೇಳಿಸಿಕೊಳ್ಳ್ರಿ ಹಾಗೂ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ನೋಂದಾಯಿಸಿಕೊಳ್ಳ್ರಿ, ಇತರರ ಒಡನೆ ಹಂಚಿಕೊಳ್ಳ್ರಿ. ಸಾಮಾನ್ಯವಾಗಿ ಪ್ರತಿ ದಿವಸ ನಾವು ಜೀವಿಸಲು ನಮಗೆ ಬಲ ಬೇಕು, ಶಕ್ತಿ ಸಾಮರ್ಥ್ಯ ಬೇಕು, ಆತ್ಮದಲ್ಲಿ ಬಲ ಬೇಕು, ಪ್ರಾಣದಲ್ಲಿ ಬಲ ಬೇಕು, ದೇಹದಲ್ಲಿ ಕೂಡ ನಮಗೆ ಬಲ ಬೇಕು. ಪ್ರತಿ ದಿವಸ ನಮ್ಗೆ ಅವಶ್ಯವಾಗಿರುವಂಥ ಬಲವನ್ನು ನಾವು ಯಾವುದರಿಂದ ಹೊಂದಿಕೊಳ್ಳುತ್ತಾ ಇದ್ದೇವೆ, ಎಲ್ಲಿಂದ ಹೊಂದಿಕೊಳ್ಳುತ್ತಾ ಇದ್ದೇವೆ ಅನ್ನುವಂಥದ್ದು ಬಹಳ ಮುಖ್ಯ. ಒಂದು ವೇಳೆ ಪ್ರತಿ ದಿವಸ ನಮ್ಗೆ ಅವಶ್ಯವಾಗಿರುವಂತಹ ಬಲವನ್ನು ನಾವು ಮನುಷ್ಯರಿಂದ ಅಥವಾ ಇತರೆ ಸಂಗತಿಗಳಿಂದ ನಾವು ಹೊಂದಿಕೊಂಡು ಜೀವನ ಮಾಡ್ತಾ ಇರೋದಾಗಿದ್ರೆ ಇದು ತೀರಿ ಹೋಗುವಂಥದ್ದಾಗಿದೆ. ಇದು ಶಾಶ್ವತವಾಗಿರುವಂಥದ್ದು ಅಲ್ಲ. ನಾವು ದೇವರ ಮಕ್ಕಳಾಗಿ ನಮಗೆ ಪ್ರತಿ ದಿವಸ ಅವಶ್ಯವಾಗಿರುವಂತಹ ಬಲಕ್ಕಾಗಿ ಯೇಸುವನ್ನು ಮಾತ್ರ ನಾವು ಆಶ್ರಯಿಸಿಕೊಂಡು ಆತನಿಂದಲೇ ಬಲ ಹೊಂದಿ ಜೀವಿಸಬೇಕು. ಏಕೆಂದರೆ ನಮ್ಮ ದೇವರಾದ ಯೇಸು ಕ್ರಿಸ್ತನು ಶಾಶ್ವತವಾದ ದೇವರು, ಬದಲಾಗದಂಥ ದೇವರು, ನಿನ್ನೆ ಇವತ್ತು ನಾಳೆಯೂ ಒಂದೇ ತರಹವಾಗಿ ಇರುವಂತಹ ದೇವರು. ಈತನ ಬಲ ತೀರಿ ಹೋಗದಂಥ ಬಲವಾಗಿದೆ. ಅದಕ್ಕೆ ನಾವು ಬಲ ಹೊಂದಬೇಕು ಅಂತಂದರೆ ಯೇಸುವಿನಿಂದ ಮಾತ್ರ ಹೊಂದಿಕೊಂಡು ಜೀವಿಸಬೇಕು. ಈ ವಿಷಯದಲ್ಲಿ ದೇವರ ವಾಕ್ಯದಲ್ಲಿ ಕೆಲವು ವಚನಗಳ ಮೂಲಕ ನಾವು ಪವಿತ್ರ ಆತ್ಮನಿಗೆ ಒಳಗಾಗಿ ಕಲಿಯೋಣ. ದೇವರ ವಾಕ್ಯದಲ್ಲಿ ಕೀರ್ತನೆಗಳು 105ನೇ ಅಧ್ಯಾಯ 4ನೇ ವಚನ, ಯೆಹೋವ ದೇವರನ್ನು ಅವರ ಬಲವನ್ನೂ ಆಶ್ರಯಿಸಿರಿ, ಅವರ ಮುಖವನ್ನು ಯಾವಾಗಲೂ ಹುಡುಕಿರಿ ಎಂದು ವಾಕ್ಯ ಹೇಳುತ್ತದೆ. ಈ ವಾಕ್ಯದ ಪ್ರಕಾರ ನಮ್ಮ ದೇವರಾದ ಯೇಸುವನ್ನು ನಾವು ಮೊದಲು ಆಶ್ರಯಿಸಿಕೊಳ್ಳಬೇಕು. ಅವನನ್ನು ನಾವು ಆಶ್ರಯಿಸಿಕೊಂಡವರಾಗಿ ಅವನಿಂದಲೇ ಬಲವನ್ನು ಹೊಂದಿ ಅವನ ಬಲವನ್ನೇ ನಾವು ಆಶ್ರಯಿಸಿಕೊಂಡು ಅವನ ಬಲವನ್ನು ಮಾತ್ರ ನಾವು ಆಶ್ರಯಿಸಿಕೊಳ್ಳಬೇಕು. ಹಾಗೂ ಅವನ ಮುಖದರ್ಶನವನ್ನು, ಮುಖ ಪ್ರಸನ್ನತೆಯನ್ನ ನಾವು ಯಾವಾಗಲೂ ಬಯಸಬೇಕು ಅಂತ ವಾಕ್ಯ ಹೇಳುತ್ತದೆ. ಯಾವಾಗಲೂ, ನಿನ್ನೆ ಮಾತ್ರ ಅಲ್ಲ, ಇವತ್ತು ಮಾತ್ರ ಅಲ್ಲ, ನಾಳೆ ಮಾತ್ರ ಅಲ್ಲ. ಯೇಸುವನ್ನು, ಅವನ ಮುಖದರ್ಶನವನ್ನು, ಅವನ ಪ್ರಸನ್ನತೆಯನ್ನು, ಆತನ ಸಾನ್ನಿಧ್ಯವನ್ನು ನಾವು ದಿನನಿತ್ಯವೂ ದೇವರ ಮಕ್ಕಳಾಗಿರುವ ಕಾರಣ ಅದೇ ನಮಗೆ ಅತ್ಯವಶ್ಯ, ಅದೇ ನಮಗೆ ಅತಿ ಮುಖ್ಯ ನಮ್ಮ ಜೀವನದಲ್ಲಿ ಅಂತ ಅದನ್ನು ಬಯಸುತ್ತಾ ನಾವು ಜೀವಿಸಬೇಕು. ಯೇಸುವನ್ನು ಹಾಗೂ ಆತನ ಬಲವನ್ನು ಆಶ್ರಯಿಸಿಕೊಂಡು ಜೀವಿಸಬೇಕು ಅಂತ ದೇವರು ನಮ್ಮಿಂದ ಬಯಸ್ತಾನೆ. ಏಕೆಂದರೆ ನಾವು ಯಾವುದನ್ನು ಆಶ್ರಯಿಸಿಕೊಳ್ತೇವೋ ಅಲ್ಲಿಂದಲೇ ಬಲ ಹೊಂದುತ್ತೇವೆ. ನಾವು ಯೇಸುವನ್ನು ಆಶ್ರಯಿಸಿಕೊಂಡ್ರೆ ಯೇಸುವಿನಿಂದ ಬಲ ಹೊಂದಿ ನಾವು ಜೀವಿಸುತ್ತೇವೆ. ಹಾಗೂ ದೇವರನ್ನು ಬಿಟ್ಟು ಮನುಷ್ಯರನ್ನು, ಹಣವನ್ನು, ನಮ್ಮ ಸೌಂದರ್ಯವನ್ನು, ನಮ್ಮ ಭುಜ ಬಲವನ್ನು, ದೇಹ ಬಲವನ್ನು, ಬುದ್ಧಿವಂತಿಕೆಯನ್ನು, ದೇವರು ನಮ್ಗೆ ಏನೆಲ್ಲ ತಲಾಂತುಗಳನ್ನು ಕೊಟ್ಟು ಆಶೀರ್ವದಿಸಿದ್ದಾನೋ ಅವುಗಳನ್ನು, ನಮಗಿರುವಂಥ ಆಸ್ತಿ ಅಂತಸ್ತು, ಇವುಗಳನ್ನು ನಾವು ಆಶ್ರಯಿಸಿಕೊಳ್ಳುವುದಾಗಿದ್ದರೆ ಇವುಗಳಿಂದಲೇ ನಾವು ಬಲ ಹೊಂದಿ ಜೀವಿಸಲು ಪ್ರಾರಂಭಿಸುತ್ತೇವೆ. ದೇವರು ಈ ಥರ ನಾವು ಜೀವಿಸುವಂಥದ್ದನ್ನು ಖಂಡಿತ ಇಷ್ಟಪಡುವುದಿಲ್ಲ. ದೇವರು ನಮ್ಮಿಂದ ಅಪೇಕ್ಷಿಸುವಂಥದ್ದು ನಾವು ಯೇಸುವನ್ನು ಹಾಗೂ ಯೇಸುವಿನ ಬಲವನ್ನು ಮಾತ್ರ ಆಶ್ರಯಿಸಿಕೊಂಡು ದಿನನಿತ್ಯವೂ ಜೀವಮಾನವೆಲ್ಲ ಜೀವಿಸಬೇಕು ಈ ಥರ ಅಂತ ನಮ್ಮಿಂದ ಅಪೇಕ್ಷಿಸುತ್ತಾನೆ. ನಾವು ಯೇಸುವನ್ನು ಹಾಗೂ ಆತನ ಬಲವನ್ನು ಆಶ್ರಯಿಸಿಕೊಂಡು ನಾವು ಯಾಕೆ ಜೀವಿಸಬೇಕು ಅನ್ನುವಂಥ ಒಂದು ಪ್ರಶ್ನೆ. ಇದಕ್ಕೆ ಉತ್ತರ ದೇವರ ವಾಕ್ಯದಲ್ಲಿ ಯೆಶಾಯ 40ನೇ ಅಧ್ಯಾಯ ಅಲ್ಲಿ 28ನೇ ವಚನ, ನಿನಗೆ ಗೊತ್ತಿಲ್ಲವೋ, ನೀನು ಕೇಳಲಿಲ್ಲವೋ, ಯೆಹೋವ ದೇವರು ನಿರಂತರವಾದ ದೇವರು, ಭೂಮಿಯ ಅಂತ್ಯಗಳನ್ನು ಸೃಷ್ಟಿಸಿದವನು, ದಣಿಯುವುದಿಲ್ಲ, ಬಳಲುವುದಿಲ್ಲ ಅಂತ ವಾಕ್ಯಲ್ಲಿ ಹೇಳುತ್ತದೆ. ನಾವು ನಂಬಿರುವ ಯೇಸುವು ನಮ್ಮ ದೇವರು, ನಿರಂತರನಾದ ದೇವರು. ಆತನ ಹೆಸರು ಎಲ್ ಓಲಾಮ್ ಎಂಬುದಾಗಿ. ಎಲ್ ಓಲಾಮ್, ಈ ನಿರಂತರನಾದ ದೇವರು, ಆತನು ನಮ್ಮ ಸೃಷ್ಟಿಕರ್ತನಾಗಿದ್ದಾನೆ. ಅವನನ್ನು ಯಾರೂ ಸೃಷ್ಟಿ ಮಾಡಲಿಲ್ಲ. ಅವನಿಗೆ ಪ್ರಾರಂಭವೂ ಇಲ್ಲ, ಅಂತ್ಯವೂ ಇಲ್ಲ. ಆತನೇ ಅಲ್ಫಾ ಹಾಗೂ
ಒಮೇಗ ಆಗಿದ್ದಾನೆ. ಆತನು ಎಲ್ಲವನ್ನು ಸೃಷ್ಟಿ ಮಾಡಿರುವ ಸರ್ವ ಸೃಷ್ಟಿಗೆ ಒಡೆಯನು, ಯಜಮಾನನು, ಕರ್ತನಾಗಿದ್ದಾನೆ. ಇರುವಾತನಾಗಿರುವ ನಿರಂತರನಾಗಿರುವಂತಹ ಈ ದೇವರು ಸರ್ವಶಕ್ತನಾಗಿರುವ ದೇವರು. ನಮ್ಮ ದೇವರು ಎಲ್ ಶಡಾಯ್ ಆಗಿದ್ದಾನೆ. ಆತನ ಬಲ ಪರಿಪೂರ್ಣವಾದ ಬಲವಾಗಿದೆ. ಪರಿಪೂರ್ಣ ಬಲವುಳ್ಳ ಈ ದೇವರು, ಈ ದೇವರ ಬಲ, ನಮ್ಮ ದೇವರ ಬಲ ಕುಗ್ಗಿ ಹೋಗುವುದಿಲ್ಲ, ಅದರ ಮಟ್ಟ ಬದಲಾಗುವುದಿಲ್ಲ. ನಿನ್ನೆ ಇವತ್ತು ನಾಳೆ ಒಂದೇ ತರಹದ ಬಲ ಉಳ್ಳವನಾಗಿರುವ ನಮ್ಮ ದೇವರು ಸತತವಾಗಿ ಒಂದೇ ತರಹದ ಬಲ, ಒಂದೇ ಮಟ್ಟದ ಬಲವುಳ್ಳವನಾಗಿದ್ದಾನೆ. ಇಂಥ ದೇವರು ಬಳಲುವುದೇ ಇಲ್ಲ, ದಣಿಯುವುದೇ ಇಲ್ಲ. ಏಕೆಂದರೆ ಅವನು ಯಾರಿಂದಲೂ ಬಲ ಹೊಂದುವುದಿಲ್ಲ, ಯಾವುದರಿಂದಲೂ ಬಲ ಹೊಂದುವುದಿಲ್ಲ. ಅವನು ಸ್ವತಃ ಬಲವಾಗಿದ್ದಾನೆ. ದೇವರ ಮಕ್ಕಳಾಗಿರುವ ನಮಗೆ ಆತನೇ ಸರ್ವ ಬಲವೂ ಆಗಿದ್ದಾನೆ. ನಮ್ಮ ದೇವರು ಎಷ್ಟು ಬಲವುಳ್ಳವನು ಅಂತಂದ್ರೆ ಆತನ ಬಲ ತೀರಿ ಹೋಗದ ಬಲವಾಗಿದೆ. ಅದಕ್ಕೆ ಮುಕ್ತಾಯ ಅನ್ನುವಂಥದ್ದೇ ಇಲ್ಲ. ಬದಲಾಗದಂತಹ ಆತನ ಬಲ, ಪರಿಪೂರ್ಣವಾದ ಆತನ ಬಲ. ಇಂಥ ಬಲವುಳ್ಳ ದೇವರು ನಮಗಿರುವಾಗ ನಾವು ನಮ್ಮ ದೇವರನ್ನು ಮಾತ್ರ, ಯೇಸುವನ್ನು ಮಾತ್ರ ನಾವು ಆಶ್ರಯಿಸಿಕೊಳ್ಳಬೇಕು. ಹಾಗೂ ಆತನ ಬಲ ಪರಿಪೂರ್ಣವಾಗಿರುವ ಕಾರಣ ಆತನ ಬಲವನ್ನು ಮಾತ್ರ ನಾವು ಆಶ್ರಯಿಸಿಕೊಂಡು ಜೀವಿಸಬೇಕು. ಯೇಸುವು ನಮ್ಮ ಸೃಷ್ಟಿಕರ್ತನಾಗಿರುವ ಕಾರಣ ದೇವರಿಗೆ ಮಾತ್ರ ಗೊತ್ತು ನಮ್ಮಲ್ಲಿ ಪ್ರತಿಯೊಬ್ಬರನ್ನ ಯಾವ ಥರ ಬಲಪಡಿಸಬೇಕು ಅಂತ. ಅದಕ್ಕೆ ನಾವೇನು ಆಯ್ಕೆ ಮಾಡಿಕೊಳ್ಬೇಕು ದೇವರ ಮಕ್ಕಳಾಗಿ ಅಂದರೆ ಯೇಸುವನ ಬಲವನ್ನೇ ಆಶ್ರಯಿಸಿಕೊಳ್ಳುವಂಥದ್ದನ್ನು ನಾವು ಆಯ್ಕೆ ಮಾಡಿಕೊಳ್ಬೇಕು. ಯಾವಾಗ ಯೇಸುವನ್ನು ಹಾಗೂ ಆತನ ಬಲವನ್ನು ಮಾತ್ರ ನಾವು ಆಶ್ರಯಿಸಿಕೊಂಡು ಜೀವಿಸ್ತೇವೋ ನಾವು ಎಂದಿಗೂ ನಿರಾಸೆಗೊಳ್ಳುವುದೇ ಇಲ್ಲ. ನಿರಾಸೆಗೊಳ್ಳುವಂಥದ್ದು ಅಸಾಧ್ಯ. ಆದರೆ ದೇವರನ್ನು ಬಿಟ್ಟು ಬೇರೆ ಯಾವುದನ್ನೋ ಯಾರನ್ನೋ ನಾವು ಆಶ್ರಯಿಸಿಕೊಂಡು ಅವರಿಂದ ನಾವು ಬಲ ಹೊಂದಿ ಜೀವಿಸುವಾಗ ಒಂದಿಲ್ಲ ಒಂದು ದಿವಸ ನಾವು ಒಂದಿಲ್ಲ ಒಂದು ಸಮಯದಲ್ಲಿ ಸ್ಥಿತಿಯಲ್ಲಿ ನಾವು ನಿರಾಸೆಗೊಳ್ಳುವುದು ಖಚಿತ ಹಾಗೂ ಖಂಡಿತ. ನಾವು ದೇವರನ್ನು ಬಿಟ್ಟು ಮನುಷ್ಯರನ್ನ ಆಶ್ರಯಿಸಿಕೊಂಡು ಇತರೆ ಸಂಗತಿಗಳನ್ನು ನಾವು ಆಶ್ರಯಿಸಿಕೊಂಡು ಇವರುಗಳಿಂದ ಬಲ ಹೊಂದಿ ನಾವು ಜೀವಿಸುವಾಗ ಇದು ಯಾವುದು ಕೂಡ ಶಾಶ್ವತ ಅಲ್ಲ. ಇವರುಗಳಿಂದ ನಾವು ಹೊಂದುವಂಥ ಬಲ ಕೂಡ ಶಾಶ್ವತ ಅಲ್ಲ. ಒಂದಿಲ್ಲ ಒಂದು ದಿವಸ ಇವುಗಳು ಇಂಥವುಗಳು ಇಲ್ಲದಂತ ಆಗುತ್ತವೆ, ಇವುಗಳು ತೀರಿ ಹೋಗುತ್ತವೆ. ಅವುಗಳಿಂದ ನಾವು ಹೊಂದುವ ಬಲ ತೀರಿ ಹೋಗುತ್ತದೆ. ನಾವು ಆಶ್ರಯಿಸಿಕೊಂಡಂಥ ಮನುಷ್ಯರು ಇಲ್ಲದಂತ ಆಗುತ್ತಾರೆ. ಇತರೆ ಸಂಗತಿಗಳನ್ನು ಕೂಡ ನಾವು ಏನೆಲ್ಲ ಆಶ್ರಯಿಸಿಕೊಂಡು ಜೀವಿಸ್ತೇವೋ ಅವುಗಳು ಕೂಡ ಒಂದಿಲ್ಲ ಒಂದು ದಿವಸ ಇಲ್ಲದಂತ ಆಗುತ್ತದೆ. ಆದರೆ ಯೇಸುವನ್ನು ಹಾಗೂ ಆತನ ಬಲವನ್ನು ಮಾತ್ರ ನಾವು ಆಶ್ರಯಿಸಿಕೊಂಡು ಜೀವಿಸುವಾಗ ನಮ್ಮ ದೇವರು ಶಾಶ್ವತ ದೇವರಾಗಿರುವ ಕಾರಣ ಆತನ ಬಲ ಎಂದಿಗೂ ತೀರಿ ಹೋಗುವುದಿಲ್ಲ. ಮುಕ್ತಾಯ ಇಲ್ಲದಂತ ಆತನ ಬಲವನ್ನೇ ನಾವು ಆಶ್ರಯಿಸಿಕೊಂಡು ಜೀವಿಸುವಾಗ ನಾವು ಬಲಿಷ್ಠರಾಗಿ ನಮ್ಮ ಕರ್ತನಾದ ಯೇಸುವಿನಲ್ಲಿ ನಾವು ಬಲಿಷ್ಠರಾಗಿ ಬಲ ಹೊಂದಿ ಬಲದಿಂದ ಬಲಕ್ಕೆ ಹೋಗಲು ಸಾಧ್ಯವಾಗುತ್ತದೆ. ಯೇಸುವನ್ನು ಹಾಗೂ ಆತನ ಬಲವನ್ನ ಆಶ್ರಯಿಸಿಕೊಂಡು ಜೀವಿಸುವಂಥದ್ದು ಅಂದರೆ ನಾವು ನಿರಂತರವೂ ದಿನನಿತ್ಯವೂ ಯೇಸುವಿನಲ್ಲಿ ಹಾಗೂ ಆತನ ವಾಕ್ಯದಲ್ಲಿ ಸಂಪೂರ್ಣವಾದ 100% ನಂಬಿಕೆ, ಭರವಸೆ, ನಿರೀಕ್ಷೆ ಇಟ್ಟು ಆತನ ವಾಕ್ಯ ನಮ್ಮಿಂದ ಏನು ಬಯಸುತ್ತದೋ ಅದನ್ನು ವಾಕ್ಯ ಓದಿ ಪವಿತ್ರಾತ್ಮನಿಂದ ನಾವು ತಿಳಿದುಕೊಂಡು ನಾವು ಆತನ ವಾಕ್ಯ ನಮಗೆ ಏನು ಮಾಡಲಿಕ್ಕೆ ಹೇಳುತ್ತದೋ ಅದನ್ನು 100% ಮಾಡುತ್ತಾ ನಾವು ಜೀವಿಸಬೇಕು. ನಮ್ಮ ಸ್ಥಿತಿಗತಿಗಳು ಆತನ ವಾಕ್ಯಕ್ಕೆ ನಾವು ವಿಧೇಯರಾಗಲಿಕ್ಕೆ ಅನುಕೂಲ ಇರಲಿ, ಅನುಕೂಲ ಇರದೇ ಇರಲಿ, ನಾವು ದೇವರ ಮಕ್ಕಳಾಗಿ ದೇವರ ವಾಕ್ಯಕ್ಕೆ 100% ನಾವು ವಿಧೇಯರಾಗಿ ನಾವು ಈ ತರಹ ನಾವು ಜೀವಿಸುವಾಗ ನಮ್ಮ ಸ್ಥಿತಿಗತಿಗಳು ಹೆಂಗೆ ಇರಲಿ ಅದರ ಮಧ್ಯೆ ನಮಗೆ ದೇವರಿಗೆ ಅಧೀನ ಆಗಕ್ಕೆ, ದೇವರ ವಾಕ್ಯಕ್ಕೆ ವಿಧೇಯರಾಗಕ್ಕೆ ಮನಸ್ಸು ಇರಲಿ ಬಿಡಲಿ, ನಾವು ದೇವರಾತ್ಮನ ಸಹಾಯ ಕೇಳಿಕೊಂಡು ಯೇಸುವಿನ ಕೃಪೆಯನ್ನು ಕೇಳಿಕೊಂಡು ಇರುವ ಸ್ಥಿತಿಗತಿಗಳ ಮಧ್ಯೆ ಯೇಸುವಿನ ವಾಕ್ಯಕ್ಕೆ, ಆತನ ಆಜ್ಞೆಗಳಿಗೆ, ಆತನ ಸ್ವರಕ್ಕೆ 100% ವಿಧೇಯರಾಗಿ ನಾವು ಜೀವಿಸುವಾಗ ಬಲದಿಂದ ಬಲಕ್ಕೆ ದೇವರು ನಮ್ಮನ್ನು ನಡೆಸ್ತಾನೆ. ಬನ್ನಿ ನಾವು ಪ್ರಾರ್ಥಿಸೋಣ. ಅಪ್ಪ ತಂದೆ ಯೇಸುವೆ,
ನಾವು ಕೇವಲ ನಿನ್ನನ್ನು ಹಾಗೂ ನಿನ್ನ ಬಲವನ್ನು ಆಶ್ರಯಿಸಿಕೊಂಡು ಜೀವಿಸದೆ ಮನುಷ್ಯರನ್ನು ಆಶ್ರಯಿಸಿಕೊಂಡು ಮನುಷ್ಯರಿಂದ ಬಲ ಹೊಂದಿ ಜೀವಿಸಿದ್ದಕ್ಕಾಗಿ ಹಾಗೂ ಇನ್ನಿತರೆ ಸಂಗತಿಗಳನ್ನು ಆಶ್ರಯಿಸಿಕೊಂಡು ಅವುಗಳಿಂದ ನಾವು ಬಲ ಹೊಂದಿ ಜೀವಿಸಿದ್ದಕ್ಕಾಗಿ ನಮ್ಮನ್ನು ಕ್ಷಮಿಸು ಹಾಗೂ ನಿನ್ನ ರಕ್ತದಿಂದ ನಮ್ಮನ್ನು ತೊಳೆದು ಶುದ್ಧೀಕರಿಸು. ಇವತ್ತಿನಿಂದ ನಾವು ಕೇವಲ ಯೇಸುವೆ ನಿನ್ನನ್ನು ಆಶ್ರಯಿಸಿಕೊಂಡು ನಿನ್ನಿಂದಲೇ ಬಲ ಹೊಂದಿ ಬಲಿಷ್ಠರಾಗಿ ನಿನಗಾಗಿ ನಿನ್ನಲ್ಲಿ ನೆಲೆಗೊಂಡು ನಾವು ಜೀವಿಸುವಂತೆ ನಮಗೆ ಕೃಪೆ ಕೊಡು, ಸಹಾಯ ಮಾಡು. ಈ ಥರ ಜೀವಿಸುವಂಥದ್ದನ್ನು ನಮಗೆ ನೀನು ಕಲಿಸು ಹಾಗೂ ನೀನು ನಮ್ಮನ್ನು ನಡೆಸು ಅಂತ ನಾವು ಕೇಳಿಕೊಳ್ತಾ ನಮ್ಮನ್ನು ನಿನ್ನ ತ್ರಾಣವುಳ್ಳ ಹಸ್ತದ ಕೆಳಗೆ ತಗ್ಗಿಸಿಕೊಳ್ತಾ ನನ್ನ ಕೈಗಳಲ್ಲಿ ನಮ್ಮನ್ನು ಒಪ್ಪಿಸಿಕೊಡ್ತಾ ಇದ್ದೇವೆ ತಂದೆ ಆದ ದೇವರೇ. ಯೇಸುವಿನ ನಾಮದಲ್ಲಿ ತಂದೆಯೇ ನಾವು ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ. ಆಮೇನ್.